ನಾನು ನನ್ನ ಒಂದು ಫ್ಯಾಮಿಲಿಯರ ಜೊತೆ ಕಳೆದಂಥ ಒಂದಿಷ್ಟು ಕ್ಷಣಗಳ ಬಗ್ಗೆ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಎಲ್ಲಿಗೆ ಬಂದಿದ್ದೀವಿ ನಾವೆಲ್ಲರೂ ಅಂದರೆ ಪೊಳಲಿಯ ರಾಜರಾಜೇಶ್ವರಿ ಅನ್ನುವ ಒಂದು ದೇವಸ್ಥಾನಕ್ಕೆ ನಾವೆಲ್ಲರೂ ಆಗಮಿಸಿದ್ದೀವಿ ಫ್ರೆಂಡ್ಸ್. ಐ ಹೋಪ್ ನಿಮಗೆಲ್ರಿಗೂ ಈ ಒಂದು ದೇವಸ್ಥಾನ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ನಾನು ಈ ದೇವಸ್ಥಾನದ ಕುರಿತು ಒಂದೆರಡು ಮಾತುಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಾನು ಈ ದೇವಸ್ಥಾನಕ್ಕೆ ತುಂಬ ದಿನದಿಂದ ಬರಬೇಕು ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್, ಬಟ್ ಆಗ್ತಾ ಇರಲಿಲ್ಲ. ಕೆಲಸದ ಒಂದಿಷ್ಟು ಬ್ಯುಸಿ ಆಗ್ತಾ ಇದ್ದೆ. ಮಕ್ಕಳನ್ನು ಒಂದು ಆರೈಕೆ ಮಾಡೋದಾಗಿರ್ಬೋದು, ಅಥವಾ ನನ್ನ ದೊಡ್ಡ ಮಗಳು ಸ್ಕೂಲಿಗೆ ಹೋಗೋದು, ಅವಳ ಎಕ್ಸಾಮ್ಸ್, ಈ ರೀತಿಯೇ ಮನೆ ಕೆಲಸ ಆಗಿರ್ಬೋದು. ಹೀಗೆ ಒಂಥರ ಬ್ಯುಸಿ ಶೆಡ್ಯೂಲ್ ಆಗ್ತಾಯಿತ್ತು. ಬಟ್ ಲಾಸ್ಟ್ ವೀಕ್ ನನ್ನ ಹಸ್ಬೆಂಡ್ ಹೇಳಿದರು ಇದ್ದೇ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ, ಬಟ್ ನಾನು ಅದನ್ನು ಪೋಸ್ಟ್ಪೋನ್ ಮಾಡಿದೆ, ನೆಕ್ಸ್ಟ್ ವೀಕ್ ಹೋಗೋಣ ಅಂತ. ಸೊ ಒಂದಿಷ್ಟು ಸಮಸ್ಯೆಗಳಿತ್ತು. ಸೊ ಅದಾದ ನಂತರ ನಾವಿಲ್ಲಿ ದೇವಸ್ಥಾನಕ್ಕೆ ಬರಬೇಕು ಅಂತ ಅಂದ್ಕೊಂಡ್ವಿ. ಇವತ್ತು ಕಾಲ ಕೂಡ ಬಂತು. ಸೊ ಇವತ್ತು ಫ್ರೈಡೇ ಬಂದುಬಿಟ್ಟು ಫ್ರೆಂಡ್ಸ್, ನಾವೆಲ್ಲರೂ ಫ್ಯಾಮಿಲಿ ಜೊತೆಗೆ ಈ ಒಂದು ಟೆಂಪಲ್ಗೆ ನಾನು ಬಂದಿದ್ದೀನಿ. ಸಂಜೆ ಈವ್ನಿಂಗ್ ನಾವಿಲ್ಲಿ ವಿಸಿಟ್ ಮಾಡಿದ್ವಿ. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಸಂಜೆಯ ಒಂದು ವಾತಾವರಣ ಹೇಗಿದೆ, ಹೇಗೆ ಕಾಣಿಸ್ತಿದೆ ಅಂತ ನೋಡಿ ಫ್ರೆಂಡ್ಸ್. ನನ್ನ ಇವಳು ದೊಡ್ಡ ಮಗಳು ನಿಮಗೆಲ್ರಿಗೂ ಹಾಯ್ ಹೇಳ್ತಾ ಇದ್ದಾಳೆ. ಹಾಗೆ ನನ್ನ ಚಿಕ್ಕ ಮಗಳು, ನನ್ನ ಹಸ್ಬೆಂಡು, ನನ್ನ ಅತ್ತೆ, ಹಾಗೆ ಎಲ್ಲರೂ ಕೂಡ ನಮ್ಮ ಫ್ಯಾಮಿಲಿ ಕುಟುಂಬ ಸಮೇತ ನಾವೇ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಿಯ ದರ್ಶನಕ್ಕೋಸ್ಕರ ನಾವು ಈಗ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ದೇವಸ್ಥಾನ ಹೀಗಿದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಸುಂದರವಾಗಿರುವಂಥ ಒಂದು ದೇವಸ್ಥಾನ. ಈ ಒಂದು ದೇವಸ್ಥಾನದ ವಿಶೇಷತೆ ಏನಂತ ಅಂದರೆ, ನಿಜವಾಗ್ಲೂ ಫ್ರೆಂಡ್ಸ್, ರಾಜರಾಜೇಶ್ವರಿ ದೇವಿ ಏನಿದೆ ತುಂಬಾ ಪವರ್ಫುಲ್ ಆಗಿರುವಂಥ ಒಂದು ದೇವಿ. ಅದು ತುಂಬ ಒಂದು ಒಳ್ಳೆಯ ವಾತಾವರಣ. ಹಾಗೆ ತುಂಬ ಜನ ಭಕ್ತಾದಿಗಳನ್ನು ನಾವಿಲ್ಲಿ ಗಮನಿಸಿದ್ವಿ. ಎಲ್ಲರೂ ಕೂಡ ಬಂದು ದೇವಿಯ ಕೃಪೆಗೆ ಪಾತ್ರರಾಗ್ತಾಯಿದ್ರು. ಹಾಗೆ ನಾವು ಕೂಡ ಬಂದಿದ್ವಿ. ಆ್ಯಂಡ್ ನನಗೆ ಒಂದು ಹೊಸ ಒಂದು ಎಕ್ಸ್ಪೀರಿಯನ್ಸ್. ಯಾಕೆ ಅಂತಂದರೆ ನಾನು ಬಂದಿರಲಿಲ್ಲ ಇಷ್ಟು ದಿನಕ್ಕೂ, ಬಟ್ ನನ್ನ ಹಸ್ಬೆಂಡ್ ಬಂದಿದ್ದರು. ಸೊ ಬಟ್ ಅದಾದಮೇಲೆ ನಾವು ಮಗು ಸೆಕೆಂಡ್ ಪಾಪು ಆದಮೇಲೆ ಬರಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಬರೋಕ್ಕಾಗಿರಲಿಲ್ಲ. ಬಟ್ ಇವತ್ತು ಕಾಲ ಕೂಡ ಬಂತು, ನಾವು ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ದೇವಸ್ಥಾನ. ತುಂಬ ಸುಂದರವಾಗಿರುವಂಥ ಒಂದು ವಾತಾವರಣ. ಸಂಜೆ ಬಂದಿದ್ದೀವಿ, ತುಂಬ ಚೆನ್ನಾಗಿದೆ. ನಾವೆಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆ ದೇವಿಯ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಒಂದು ಮಂಗಳಾರತಿ ಕೂಡ ನಮಗೆ ಸಿಕ್ತು, ನೋಡಿದ್ವಿ. ತುಂಬ ಒಂದು ಪಾಸಿಟಿವ್ ವೈಬ್ಸ್ ಇರುವಂಥ ಒಂದು ಸ್ಥಳ. ನೀವು ಕೂಡ ಬನ್ನಿ, ಈ ದೇವಿಯ ಕೃಪೆಗೆ ಪಾತ್ರರಾಗಿ ಫ್ರೆಂಡ್ಸ್. ನೋಡಿ, ನಾವು ದರ್ಶನ ಆದಮೇಲೆ ನನ್ನ ಮಗಳು ಇಲ್ಲಿ ಹೊರಗಡೆ ಹೀಗೆ ಒಂದು ಸ್ವಲ್ಪ